ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಲಾಸ್ಟ್ ವ್ಲಾಗಲ್ಲಿ ನಾನು ಸಿಟಿ ಪ್ಯಾಲೇಸ್ನ ವಿಡಿಯೋವನ್ನು ಹಾಕಿದ್ದೆ. ಅದರಿಂದ ಹೊರಗಡೆ ಬಂದು ಹವಾಮಹಲ್ ಹೋಗುವ ಅಂತ ಹೇಳಿದರೆ ಆಲ್ರೆಡಿ ಕತ್ತಲೆ ಆಗಿತ್ತು. ಸೊ ಹವಾಮಹಲ್ ಒಳಗಡೆ ಎಂಟ್ರಿ ಕ್ಲೋಸ್ ಆಗಿತ್ತು. ಹೊರಗಡೆಯಿಂದ ಫೋಟೋ ತೆಗಿವ ಅಂತ ಹೇಳಿದರೆ ಜೋರು ಮಳೆ ಬರ್ತಾ ಇತ್ತು. ಸೊ ನಾವು ರಾತ್ರಿಯ ಊಟ ಮುಗಿಸಿ ರೂಮ್ಗೆ ಹೋಗುವ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ರಾತ್ರಿಯ ಊಟಕ್ಕೆ ನಾವು ಬಂದಿರೋದು ಜೈಪುರ್ ಕೋರ್ಟ್ ಯಾರ್ಡ್ ಅಂತ ಹೇಳುವ ರೆಸ್ಟೋರೆಂಟಿಗೆ. ರೆಸ್ಟೋರೆಂಟ್ ತುಂಬಾನೇ ಚೆನ್ನಾಗಿತ್ತು. ಡ್ರೈವರ್ ಹೇಳಿದ್ರು ಒನ್ ಆಫ್ ದ ಬೆಸ್ಟ್ ರೆಸ್ಟೋರೆಂಟ್ಸ್ ಇನ್ ಜೈಪುರ್ ಅಂತ. ಈ ರೆಸ್ಟೋರೆಂಟ್ ಕೂಡ ತುಂಬಾನೇ ದೊಡ್ಡದಾಗಿತ್ತು. ಒಳಗಡೆ ಹೋಗ್ತಾನೆ ಲೈವ್ ಮ್ಯೂಸಿಕ್ ಇತ್ತು. ಅವರು ರಾಜಸ್ಥಾನಿ ಗೆಟಪ್ ಅಲ್ಲಿ ಕೂತು ಹಾಡನ್ನ ಹಾಡ್ತಾ ಇದ್ರು. ಇಲ್ಲಿ ಜೈಪುರದ ರಾಜರ ಹಿಸ್ಟ್ರಿ ಫೋಟೋಸ್ ಅದೆಲ್ಲ ಕೂಡ ಇತ್ತು. ಆದ್ರೆ ಯಾವ್ದು ಸಹ ನಾನು ಶೂಟ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಯಾಕಂದ್ರೆ ತುಂಬಾನೇ ಹಸಿವಾಗ್ತಾ ಇತ್ತು. ಸೊ ಒಂದ್ಸಲ ಹೊಟ್ಟೆಗೆ ಏನಾದ್ರು ಹಾಕುವ ಅಂತ ಹೇಳಿ ಡೈರೆಕ್ಟ್ ಆಗಿ ಕೂತ್ಕೊಂಡ್ವಿ. ನಮ್ಗೆ ಸ್ಪೆಷಲ್ ಆಗಿ ರಾಜಸ್ಥಾನಿ ಡಿಶ್ ಟ್ರೈ ಮಾಡ್ಬೇಕಿತ್ತು. ಅದಕ್ಕೋಸ್ಕರ ನಾವು ಹುಡುಕೊಂಡು ರಾಜಸ್ಥಾನಿ ರೆಸ್ಟೋರೆಂಟಿಗೆ ಬಂದಿದ್ವಿ. ಇವರ ಸ್ಪೆಷಲ್ ಡಿಶ್ ಏನಪ್ಪಾ ಅಂತ ಹೇಳಿದ್ರೆ ದಾಲ್ ಬಾಟಿ ಚೂರ್ಣ. ಯಾರಾದ್ರೂ ತಿಂದಿದ್ದೀರಾ ಇದನ್ನ? ಯಾರಿಗೆಲ್ಲ ಇಷ್ಟ ಇದೆ? ಒಂದು ವೀಟ್ ಫ್ಲೋರ್ ಇದ್ದೇನೋ ಲಾಡು ತರ ಇತ್ತು. ಅದನ್ನ ಪುಡಿ ಮಾಡಿ ಅದರ ಮೇಲೆ ಚೂರ್ಣ ಹಾಕಿ ಅದರ ಮೇಲೆ ದಾಲ್ ಹಾಕಿ ಮಿಕ್ಸ್ ಮಾಡಿ ತಿನ್ಲಿಕ್ಕೆ ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿತ್ತು. ನಮ್ಗೆ ಎಲ್ಲರಿಗೂ ಇಷ್ಟ ಆಯ್ತು. ರೆಸ್ಟೋರೆಂಟ್ ಇಂದ ಹೊರಗಡೆ ಬರ್ತಾ ಸುಮಾರು ಕಪ್ಪಲೇನೆಲ್ಲ ಇಟ್ಟಿದ್ರು. ಇಲ್ಲಿ ಬಡೆ ಸೊಂಪೆಲ್ಲ ಕೊಡ್ತಾರಲ್ಲ, ಹಾಗೆ ಇವರದ್ದು ತುಂಬಾ ಐಟಮ್ಸ್ ಇತ್ತು. ಒಂದ್ 4-5 ಟೇಸ್ಟ್ ಮಾಡಿದ್ವಿ. ಕೆಲವೆಲ್ಲ ಒಳ್ಳೇದಿತ್ತು, ಕೆಲವೆಲ್ಲ ದೇವ್ರೇ ಒಂಥರ ಟೇಸ್ಟ್ ಇತ್ತು. ಈ ದಿನ ಒಂದ್ ಅರ್ಥ ಆಯ್ತು, ಗೊತ್ತಿಲ್ಲದೆ ಯಾವ್ದನ್ನು ಜಾಸ್ತಿ ತಿನ್ಲಿಕ್ಕೆ ಹೋಗ್ಬಾರ್ದು ಅಂತ. ತಿರುಗಾಟ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ರೂಮಿಗೆ ಬಂದಿದ್ದೇವೆ. ಇನ್ನು ಮಲಗಬೇಕು. ಮತ್ತೆ ನಾಳೆ ಪುನಃ ಸ್ಟಾರ್ಟ್ ಆಗ್ತದೆ ನಮ್ಮದು ಜೈಪುರ್ ಟ್ರಿಪ್. ಇವತ್ತಿನ ಟ್ರಿಪ್ ಅಂತೂ ತುಂಬ ಮೆಮೊರೇಬಲ್ ಆಗಿತ್ತು. ತುಂಬಾ ಖುಷಿ ಆಯಿತು ನಮಗೆ. ಅದಕ್ಕೆ ನಾವು ಹೋಗಿದ್ದೇ ಗೊತ್ತಾಗಲಿಲ್ಲ. ಲಾಸ್ಟಿಗೆ ಮಳೆ ಬಂತು. ಹಾಗೆ ಮತ್ತೆ ನಾವು ಅದು ಎಂತ ಹವಾಮಹಲ್ ನೋಡ್ಲಿಕ್ಕಾಗಲಿಲ್ಲ. ನಮ್ಮ ರೂಮಲ್ಲಿ ಮಿನಿ ಫ್ರಿಡ್ಜ್ ಕೂಡ ಉಂಟು ಮಾರೆ. ನಾನು ಹೆಂಗಿರ್ಲಿಲ್ಲ ಆಯ್ತಾ. ಶಿವಾಂಶ ಫೈಂಡ್ ಮಾಡಿದ್ದು ಮಿನಿ ಫ್ರಿಡ್ಜ್ ಉಂಟಂತ. ನಾನು ಚಪ್ಪಲ್ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡುವ ಅಂದ್ರೆ ಇದು ಫ್ರಿಡ್ಜ್ ಇತ್ತಾ? ಬರುವಾಗ ದೊಡ್ಡ ವೆನಿಟಿ ಬ್ಯಾಗ್ ತಗೊಂಡು ಬಂದದ್ದು. ಹಾಗೆ ನನಗೆ ಒಂದು ಮೊಬೈಲ್ ಮತ್ತು ಪರ್ಸ್ ಮಾತ್ರ ಇಡಲಿಕ್ಕೆ ತಕ್ಕ ಹಾಗೆ ಒಂದು ಚಿಕ್ಕ ಬ್ಯಾಗ್ ಬೇಕಿತ್ತು. ಹಾಗೆ ನಾವು ಅಲ್ಲಿ ರೆಸ್ಟೋರೆಂಟಿಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಹೋದಲ್ಲಿ ಒಂದು ಅಂಗಡಿಯಲ್ಲಿ ಬ್ಯಾಗ್ ಇತ್ತು. ಹಾಗೆ ಇದು ಬ್ಯಾಗನ್ನು ತಗೊಂಡೆ. ಇದರ ಗಮ್ಮತ್ತು ಅಂತ ಹೇಳಿದ್ರೆ ಅವರೆಂತ ಹೇಳಿದರು, ಇದಕ್ಕೆ ಎಷ್ಟು ಅಂತ ಕೇಳಿದೆ. ಅದಕ್ಕೆ ಅವರು 800 ಅಂತ ಹೇಳಿದರು. ಸೊ 800 ರುಪೀಸ್. ನಾನು ದೊಡ್ಡ ಜನದ ಥರ ಫುಲ್ ಬಾರ್ಗೇನ್ ಮಾಡೋಳಾಗಿ ನನಗೆ 700ಗೆ ಕೊಡ್ತೀರಾದ್ರೆ ತಗೊಳ್ತೇನೆ ಅಂತ ಹೇಳಿದೆ. ಹಾಗೆ ಮತ್ತು ಅವರು ಪಟ್ಟ ಹೇಳಿದ ಕೂಡಲೇ ಹಾಂ ಸರಿ ಓಕೆ ಅಂತ ಹೇಳಿದರು. ಸರಿ ಆಯ್ತು ಅಂತ ಹೇಳಿ 700 ಪೇ ಮಾಡಿದೆ, ತಗೊಂಡು ಬಂದೆ. ಬಂದಾದ ಮೇಲೆ ಮತ್ತೆ ನಾನು ಈ ಬ್ಯಾಗನ್ನು 700 ಕೊಟ್ಟು ತಗೊಂಡೆ ಅಂತ ಹೇಳಿ ಹೇಳಿದೆ. ಆಗ ನನ್ನನ್ನು ಅದನ್ನೇ ಹೇಳಿದ್ಲು, ಇದು 300-400 ಒಳಗಡೆ ಸಿಗ್ತದೆ ಬ್ಯಾಗ್ ಅಂತ ಹೇಳಿದರು. ನನಗೆ ಮತ್ತೆ ಫ್ಲ್ಯಾಶ್ ಆಯಿತು. ಆ ಅಂಗಡಿಯವರು 800 ಇದ್ದು 700 ಕೇಳಿದ ತಕ್ಷಣ ಯಾಕೆ ಕೊಟ್ಟರು ನನಗೆ ಅಂತ ಹೇಳಿ. ನನ್ನನ್ನು ನೋಡಿಯೇ ಆ ಅಂಗಡಿಯವನು ಫಿಕ್ಸ್ ಆಗಿದ್ದ, ಇದು ಜನಕ್ಕೆ ಬೇಕು ಈ ಬ್ಯಾಗ್, ತಗೊಳ್ತಾರೆ ಅಂತ ಹೇಳಿ. ಸೊ ಹೆಣ್ಮಕ್ಳಿಗೆ ಹೇಗೆ ಒಂದು ಚೂರು ಕಮ್ಮಿ ಮಾಡಿದಾಗೆ ಅವರು ತೋರಿಸಿದರೆ ಸಾಕು, ನಾವು ಅದನ್ನು ತಗೊಳ್ತೇವಲ್ಲ. ಹಾಗೇನೇ ಆಯಿತು ನನ್ನ ಕತೆ ಕೂಡ. ನಾವು ದುಬೈಯಲ್ಲಾದರೆ ಇದಕ್ಕೆ 30 ದಿರಂ ಕೊಡ್ತೇವೆ, ಪರವಾಗಿಲ್ಲ. ಅಂದರೆ ಅಲ್ಲಿ ಸ್ವಲ್ಪ ಜಾಸ್ತಿ ಅಲ್ವ. ಹಾಗೆ ದುಬೈಗೆ ಕನ್ವರ್ಟ್ ಮಾಡಿದರೆ 30 ದಿರಮ್ಗೆ ಓಕೆ ಅಂತ ಹೇಳ್ಬೋದು, ಸಾಧಾರಣ ಒಂದು ಅಪ್ರಾಕ್ಸಿಮೇಟ್. ಮತ್ತು ಇಂಡಿಯನ್ ಕರೆನ್ಸಿಯ ಪ್ರಕಾರ ನೋಡಿದರೆ ಇಲ್ಲಿದ್ದು ಇದಕ್ಕೆ ವರ್ತ್ ಇಲ್ಲ ಅಂತ ಹೇಳ್ತಾರೆ. ಬಟ್ ಸ್ಟಿಲ್ ಓಕೆ. ಬ್ಯಾಗ್ ಚೆಂದ ಉಂಟು ಮತ್ತು ಕಂಫರ್ಟೇಬಲ್ ಆಗಿ ಉಂಟು. ಮತ್ತು ನನಗೆ ಹಿಡಿಲಿಕ್ಕೆ ಇಲ್ಲಿ ಇರಲಿಲ್ಲ ಅಲ್ಲ, ಸೊ ನನಗೆ ಬೇಕೇ ಇತ್ತು, ಅದರಿಂದ ಪರವಾಗಿಲ್ಲ ಅಂತ.